ಮಾಡಿದೀವಿ ಅಂತ ನಾವು ಯಾರು ಇಲ್ಲಿ ನಮ್ಮ ರಿಕ್ವೆಸ್ಟ್ ಮೇಲೆ ಕ್ಯಾನ್ಸಲ್ ಮಾಡಿಲ್ಲ. ಕಂಪ್ನಿಯವರು ಕ್ಯಾನ್ಸಲ್ ಮಾಡಿದ್ದಾರೆ. ರಿಕ್ವೆಸ್ಟ್ ಮೇಲೆ ನಿಮ್ಮ ಕೋರಿಕೆ ಮೇಲೆ ರದ್ದು ಮಾಡಿದೀವಿ ಅಂತ ನಾವು ಯಾರೂ ಕೋರ್ಕೊಂಡಿಲ್ಲ. ನಾವು ಹುಚ್ಚರಲ್ಲ. ಮುಂದೆ 29ಕ್ಕೆ ನಾವು ಬುಕ್ ಮಾಡಿದ್ದೀವಿ. ಇವತ್ತು ನೋಡಿದ್ರೆ ಕ್ಯಾನ್ಸಲ್ ಆಗಿದೆ ನಿಮ್ಮ ನಂಬರ್ ಅಂತ ಇದು ಮಾಡಿದ್ವಿ. ಇದು ಮೆಸೇಜ್ ಯಾಕೆ ಕಳಿಸಿದ್ರೆ ಆನ್ ಯುವರ್ ಬೇಸಿಸ್ ಅಂದರೆ ನಾನು ಯಾಕೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ? ಇದು ನಾನು ಯಾಕೆ ಆನ್ ಯುವರ್ ರಿಕ್ವೆಸ್ಟ್ ಅಂತ ನಾನು ಯಾಕೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ? 21 ಏನೋ ಬುಕ್ ಮಾಡಿದ್ದೀವಿ. ದಿನಾದ್ರೂ ಇನ್ನೂ ಬಂದಿಲ್ಲ ಸರ್, ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದು ಕೇಳಿದ್ರೆ ಸರ್ಕಾರ ಹೇಳ್ತಾ ಇದೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿ ಕೊರತೆ ಇಲ್ಲ, ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ನಾನೀಗ ನಜರ್ಬಾದ್ ಇದ್ದೀನಿ. ಈಗ ವಾಸ್ತವಾಂಶ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಜನ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂತೇಳಿ. ಸಿಲಿಂಡರ್ ಕೊರತೆ ಇಲ್ಲ ಅಂತ ಹೇಳಿದ್ರು ಕೂಡ ಏನಕ್ಕೆ ಇಷ್ಟೊಂದು ಜನ ಕ್ಯೂ ನಿಲ್ತಾ ಇದ್ದಾರೆ? ಆಕ್ಚುಲಿ ವಾಸ್ತವಾಂಶ ಸಮಸ್ಯೆ ಏನಾಗ್ತಿದೆ ಅಂತ ಸಾರ್ವಜನಿಕರ ಹತ್ರ ನಾವು ಕೇಳ್ತಾ ಹೋಗೋಣ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಯಾವ ಏರಿಯಾ ಸರ್ ನೀವು? ನಾವು ಶಕ್ತಿನಗರ ಅಂತ. ಓಕೆ, ನಿಮ್ಗೆ ಯಾವ ತರ ಸಮಸ್ಯೆ ಎದುರಾಗ್ತಿದೆ ಸಿಲಿಂಡರ್ ಗ್ಯಾಸ್ಗಳಿಂದ? 26ನೇ ತಾರೀಕು ಬುಕ್ ಮಾಡಿ OTP ಕೂಡ ಬಂದಿದೆ. ಓಕೆ, ಆದ್ರೆ ರಾತ್ರಿ ಇಲ್ಲೇ ಇದೆ ನೋಡಿ. ಅದೊಂದು ನೋಡಿ ಇಲ್ಲಿ 26ನೇ ತಾರೀಕು ಬುಕ್ ಆಗಿದೆ. OTP ಕೂಡ ಬಂದಿದೆ. ಆದ್ರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ 1:53 ನಿಮ್ಮ ರಿಕ್ವೆಸ್ಟ್ ಮೇಲೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ರಿಕ್ವೆಸ್ಟ್ ಮೇಲೆ ಕ್ಯಾನ್ಸಲ್ ಮಾಡಿದೀವಿ ಅಂತ ನಾವು ಯಾರು ಇಲ್ಲಿ ನಮ್ಮ ರಿಕ್ವೆಸ್ಟ್ ಮೇಲೆ ಕ್ಯಾನ್ಸಲ್ ಮಾಡಿಲ್ಲ. ಕಂಪ್ನಿಯವರು ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಜವಾಬ್ದಾರಿಯಾಗಿ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಹೊಸದಾಗಿ ಬುಕ್ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ. ನಮ್ಮ ಹತ್ರ ಎಲ್ಲ ಮೆಸೇಜ್ಗಳು ಇವೆ. ಇವರು ಅಡ್ಡಾದಿಡ್ಡಿ ಡೆಲ್ಲಿಲಿ ಮಾಡಿದ್ರು, ಬೆಂಗಳೂರಲ್ಲಿ ಮಾಡಿದ್ರು, ಮಂಗಳೂರಲ್ಲಿ ಮಾಡಿದ್ರು ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಕರೆಕ್ಟಾಗಿ ಅವರು ಇದೇ TV ಮುಂದೆ ಬಂದು ನಿಮ್ದು ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿ. ನೀವು ಯಾವ ಸರ್ ಬುಕ್ ಮಾಡಿದ್ರು ಗ್ಯಾಸ್? 26ನೇ ತಾರೀಕು ಮಾರ್ಚ್. ಓಕೆ, ಇವತ್ತು 1ನೇ ತಾರೀಕು. ನಿನ್ನೆ ರಾತ್ರಿ 12:53 ಅಂದರೆ ಏಪ್ರಿಲ್ 1ನೇ ತಾರೀಕು ಇಲ್ಲಿರೋರಿಗೆಲ್ಲ ಮೆಸೇಜ್ ಬಂದಿದೆ. ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆ, ನಿಮ್ಮ ಕೋರಿಕೆ ಮೇಲೆ ರದ್ದು ಮಾಡಿದ್ದೀವಿ ಅಂತ ನಾವು ಯಾರೂ ಕೋರ್ಕೊಂಡಿಲ್ಲ. ನಾವು ಹುಚ್ಚರಲ್ಲ. ನಮ್ಮದು ಆಗಿದೆ ಸರ್. ನಿಮ್ದು ಯಾವ ತರ ಸಮಸ್ಯೆ ಆಗಿದೆ ಸರ್? ನಮ್ಮದು 29ಕ್ಕೆ ನಾವು ಬುಕ್ ಮಾಡಿದ್ದೀವಿ. ಇವತ್ತು ನೋಡಿದ್ರೆ ಕ್ಯಾನ್ಸಲ್ ಆಗಿದೆ ನಿಮ್ಮ ನಂಬರ್ ಅಂತ ಇದು ಮಾಡಿದ್ವಿ. ಯಾವತ್ತು ಬರುತ್ತೆ ಅಂತ ಹೇಳಿದ್ರು ನಿಮ್ಗೆ? ಏನು ಹೇಳಿಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಮ್ಯಾನೇಜರ್ ಮಾತಾಡಿದ್ರ ಗ್ಯಾಸ್ ಏಜೆನ್ಸಿ ಅವ್ರದ್ದು ಏನಂತ ಹೇಳಿದ್ರು? ಅದಕ್ಕೆ ಅವರು ಒಳಗಡೆ ಬರ್ತದೆ, ಹೋಗಿ ಕ್ಯಾನ್ಸಲೇಷನ್ ಅಂತ ತಗೋತಾರೆ ಅಂತಾರೆ. ನೋಡಿದ್ರೆ ನಮಗೆ ಕಣ್ಣು ಆಪರೇಷನ್ ನಮಗೆ ಸಿಂಗಲ್ ಗ್ಯಾಸ್ ಒಂದೇ ಇರೋದು. ಮನೆಯಲ್ಲಿ ಗ್ಯಾಸೇ ಇಲ್ಲ, ಏನೂ ಇಲ್ಲ. ಉಪಯೋಗಕ್ಕೆ ಈ ತರ ತೊಂದರೆ ಕೊಟ್ಟಿದ್ದಾರೆ. ಗಂಟೆಗೆ ಬಂದ್ರಿ ನೀವು ಇಲ್ಲಿಗೆ? ಇವಾಗ ಒಂದು 10 ನಿಮಿಷ, 1/4 ಗಂಟೆ ಆಯ್ತು ಸರ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇವತ್ತೇ ಬಂದಿರೋದಾ? ನೆನ್ನೆನೂ ಬಂದಿದೆ. ಇವಾಗ ಬಂದು ನೋಡ್ಬಿಟ್ಟು ಜನ ಕ್ಯೂ ನಿಂತಿರೋಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರ್ ತಮ್ಗೆ ಯಾವ ತರ ಸಮಸ್ಯೆ ಎದುರಾಗ್ತಿದೆ ನಿಮ್ಗೆ? ಸರ್ ಅದೇ ಕ್ಯಾನ್ಸಲ್ ಅಂತ ಮೆಸೇಜ್ ಬಂದಿತ್ತು ಸರ್ ನಿನ್ನೆ 1 ಗಂಟೆನಲ್ಲಿ. ಅದಕ್ಕೆ ಇವತ್ತು ಬಂದು ಬೆಳಗ್ಗೆ ಬಂದು ಕೇಳಿದೆ. ಏನೂ ಆಗಲ್ಲ, ಏಪ್ರಿಲ್ 1ರಿಂದ ಹೊಸ ಸಿಸ್ಟಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಯಾವ ಥರ ಸಿಸ್ಟಮ್ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮೆಸೇಜ್ ಮಾತ್ರ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಅದನ್ನ ಬಂದಿದೆ, ಕೇಳಿಲ್ಲ, ನಾವೇನು ಮಾತಾಡಿಲ್ಲ. ಆದರೂ ಅದನ್ನು ಕೇಳೋದಕ್ಕೆ ಇನ್ನೊಂದು ಬರುತ್ತೆ, ಹೋಗಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತು ಸಮಂಜಸವಾದಂಥ ಉತ್ತರ ನಮಗೆ ಸಿಕ್ಕಿಲ್ಲ ಸರ್. ಅಷ್ಟೇ. ನೀವು ಯಾವತ್ತು ಗ್ಯಾಸ್ ಬುಕ್ ಮಾಡಿದ್ದು? ನಾವು 18/3/26. 18ನೇ ತಾರೀಕಲ್ಲಿ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ. ಜಾಸ್ತಿನೇ ಆಗಿದೆ. 15 ಡೇಸ್ಗೆ ಮುಂಚೆ ಹೆಚ್ಚಾಗಿದ್ರು ಕೂಡ ಯಾವ್ದು ರೀತಿ ನಿಮ್ಗೆ ರಿಪ್ಲೈ ಬಂದಿಲ್ಲ. ಗ್ಯಾಸ್ ಡೆಲಿವರಿ ಆಗಿಲ್ಲ. ಏನಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಮಿಡ್ಲಲ್ಲಿ ಯಾವಾಗಲಾದ್ರು? ಇಲ್ಲ, ಹೋದ್ಸಲ ಬಂದೆ 13ನೇ ತಾರೀಕಿಗೆ ಕೊಡ್ತಾ ಇದ್ದೀವಿ. ನಿಮ್ದು 18ಕ್ಕೆ ಬುಕ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಬರುತ್ತೆ, ನಿಮಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಮೊದಲು ಯಾವ ತರ ಇರ್ತಿತ್ತು? ಎಷ್ಟು ಬುಕ್ ಮಾಡೋದು ಬರ್ತಾ ಇತ್ತು? ಒಂದು ವಾರ ಒಳಗಡೆ ಬರ್ತಾ ಇತ್ತು. ಒಂದು ವಾರದ ಒಳಗಡೆ ಬರ್ತಾ ಇತ್ತು. ಒಂದು ವಾರ ಒಳಗೆ ಬರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಏರಿಯಾದ ನಮ್ದು ದೂರ ಇತ್ತು. ನಾನು ಬರೋದು ಲೇಟ್ ಆಗುತ್ತೆ. ಒಂದು ವಾರದಲ್ಲಿ ಬರ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ನೀವು ಇಲ್ಲಿಗೆ? ನಾನು ಬಂದು ಒಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತು. ಯಾವ ರೀತಿ ಸ್ಪಂದಿಸಿದ್ರು ನಿಮ್ಗೆ? ಅದೇ ನಾನು ಕೇಳೋದಕ್ಕೆ ಮೆಸೇಜ್ ಬಂದಿದೆ ಅಂದಾಗ ಏನು ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಇನ್ನು ಅದು ಆಟೋಮೆಟಿಕ್ ಆಗಿ ಯಾವತ್ತು ಬರುತ್ತಂತೆ ಅದು ಹೇಳಿಲ್ಲ. ಅದು ಆಟೋಮೆಟಿಕ್ ಆಗಿ ನಿಮ್ದು ಬುಕ್ಕಿಂಗ್ ರೀಬುಕ್ಕಿಂಗ್ ಆಗುತ್ತೆ, ಆವಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ನಾಗಮ್ಮ ಅಂತ. ಓಕೆ, ಯಾವ ಏರಿಯಾ ನೀವು? ನಮ್ಮ ಸಿದ್ಧಾರ್ಥ ಲೇಔಟ್. ಸಿದ್ಧಾರ್ಥ ಲೇಔಟಿಂದ ಬಂದಿದ್ದೀರಾ? ಯಾವತ್ತು ಗ್ಯಾಸ್ ಬುಕ್ ಮಾಡಿದ್ರಿ ನೀವು? ಸರ್ 20 ಡೇಸ್ ಆಯ್ತು. 21 ಏನೋ ಬುಕ್ ಮಾಡಿದ್ದೀವಿ. ಇಷ್ಟು ದಿನ ಆದ್ರೂ ಇನ್ನೂ ಬಂದಿಲ್ಲ ಸರ್, ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ ಸಿಂಗಲ್ ಸಿಲಿಂಡರ್ ಇರೋದು ನಿಮ್ಮ ಮನೇಲಿ? ಸಿಂಗಲ್ ಸಿಲಿಂಡರ್. ನೆನ್ನೆ ಬಂದಿದೆ. ಎಷ್ಟು ದಿವಸದಿಂದ ಅಲಿತಾ ಇದ್ದೀರಾ? ಸರ್ ಒಂದು 2 ದಿನದಿಂದ ಅಲಿತಾ ಇದೀವಿ ಸರ್. 2 ದಿನದಿಂದ ಅಲಿತಾ ಇದ್ದಾರೆ. ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವರು? ಅವರು ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ, ಕಳಿಸ್ತಾನೆ ಇಲ್ಲ ಸರ್. ಓಕೆ, ಮೊದಲೆಲ್ಲ ಒಂದು ವಾರದಲ್ಲೇ ಬಂದ್ಬಿಡೋದು. ಈಗ ಎಲ್ಲ 2 ವಾರ 3 ವಾರ ಆದ್ರೂ ಬರ್ತಾ ಇಲ್ಲ. ಹೌದಾ? ಸರ್ಕಾರ ಹೇಳ್ತದೆ ಯಾವ ರೀತಿ ಕೊರತೆ ಇಲ್ಲ ಅಂತ ಹೇಳಿ. ಅದೇ ಹೇಳ್ತಾ ಇದ್ದಾರೆ ಸರ್. ಬಟ್ ಇಲ್ಲಿ ನೋಡ್ರೆ ಏನು ಸರಿಯಾಗಿ ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ.
ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಜಾವಿದ್ ಅಂತ. ನೋಡಿ ಸರ್, ಈ ಥರ ಮೆಸೇಜ್ ಬಂದಿದೆ ನನಗೆ. ಏನು ಮೆಸೇಜ್ ಬಂದಿದೆ ಅಂತ ನನಗೆ ಅರ್ಥ ಆಗಲ್ಲ. ಇವ್ರು ಏನು ಹೇಳ್ತಾರೆ, ತಿಂಗಳು ವರ್ಷಕ್ಕೆ 12 ಸಿಲಿಂಡರ್ ಅಂತಾರೆ ಅವರು. 12 ಸಿಲಿಂಡರ್ ಎಷ್ಟಾದ್ರು ಕೊಡಲಿ ಅವರು ಸಿಲಿಂಡರ್, ನನಗೆ ಅಭ್ಯಂತರ ಇಲ್ಲ. ಬಟ್ ಇದು ಮೆಸೇಜ್ ಯಾಕೆ ಕಳಿಸಿದೆ ಆನ್ ಯುವರ್ ಬೇಸಿಸ್ ಅಂದರೆ ನಾನು ಯಾಕೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ? ಇದು ನಾನು ಯಾಕೆ ಆನ್ ಯುವರ್ ರಿಕ್ವೆಸ್ಟ್ ಅಂತ ನಾನು ಯಾಕೆ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ? ನಾನು ಕ್ಯಾನ್ಸಲ್ ಆಗಿ ನನಗೇನು ತೊಂದರೆ ಇದಿಲ್ವಲ್ಲ. ನಾನು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಕೆ ನನಗೇನಾಗುತ್ತೆ? ನನ್ಗೆ ಗ್ಯಾಸ್ ಬೇಕಾಗಿದೆ. ಮೊದಲೆಲ್ಲ ಬುಕ್ ಮಾಡಿದ ತಕ್ಷಣ ಇವರು ಒಂದು 2 ಡೇಸ್ 3 ಡೇಸ್ 4 ಡೇಸ್ ಅಲ್ಲಿ ಕೊಡ್ತಾ ಇದ್ರು. ಈಗ ಬುಕ್ ಮಾಡಿದ್ರೆ ಬಂದ್ ಕೇಳಿದ್ರೆ ಆಯ್ತು ಬರ್ತದೆ, ಹೋಗಿ ಇದು ರೀಕನ್ಸಿಡರ್ ಆಗೋದು ಅಂತ ಹೇಳ್ತಾರೆ. ನಾನು 29 ಬುಕ್ ಮಾಡಿರೋದು. ಯಾಕಂದ್ರೆ 29 ಹೌದು, ಎಲ್ಲ ಅಲ್ಲಿ ನಮ್ಮ ಮನೆ ತರ ಇಲ್ಲ 5 ಡೇಸ್ಗೆಲ್ಲ ಸಿಲಿಂಡರ್ ಬರ್ತಾ ಇದೆ. ಬಟ್ ಇಲ್ಲಿ ಯಾಕೆ ಬರ್ತಾ ಇಲ್ಲ? ಅಲ್ಲಿ ನೀವು ಯಾವತ್ತು ಬುಕ್ ಮಾಡಿದ್ರೆ ಅದೇ ದಿನ ನಿಮ್ಮ ಸ್ನೇಹಿತರು ಯಾರಾದ್ರೂ ಬುಕ್ ಮಾಡಿದ್ರೆ ಅವ್ರಿಗೇನೋ ಸಿಲಿಂಡರ್ ಸಿಕ್ಕಿದೆಯಾ? ಅವ್ರಿಗೇನು ಸಿಲಿಂಡರ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಹೋಗಿಲ್ಲ ಅಲ್ಲಿ. ನಾನು ಮೈಸೂರಲ್ಲಿ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೆ. ಬಂದು ಬುಕ್ ಮಾಡಿದೆ. 2 ತಿಂಗಳಾಗಿ, ಅದು 2 ತಿಂಗಳು ಮುಂಚೆ ನಾನು ಸಿಲಿಂಡರ್ ಬುಕ್ ಮಾಡಿದ್ದು. ಅದಾದ್ಮೇಲೆ ನಾನು ಬುಕ್ 2 ತಿಂಗಳಿಂದ ನಾನು ಬುಕ್ ಮಾಡಿರಲಿಲ್ಲ. ಇವಾಗ ಬುಕ್ ಮಾಡಿದ್ರೆ ಇವಾಗ ಈ ಮೆಸೇಜ್ ಯಾಕೆ ಕಳಿಸಿದ್ದಾರೆ ಇವರು? ವೈ ಕಳಿಸಿದ ಮೇಲೆ ಇವ್ರು ರೀಕನ್ಸಿಡರೇಷನ್ ಅಂತ ನಮ್ಗೆ ಏನಾದ್ರು ಕೊಡ್ಬೇಕು ತಾನೆ. ರೀಕನ್ಸಿಡರೇಷನ್ ಏನು ಕೊಡ್ತಾ ಇಲ್ಲ. ಅದೇನಾಗಲ್ಲ, ಸರ್ವರ್ ಡೌನ್ ಇದೆ. ಯಾವ ಸರ್ವರ್ ಡೌನ್ ಇದೆ ಇವ್ರ ಹತ್ರ? ಎಷ್ಟು ದಿವಸದಿಂದ ಬರ್ತಾ ಇದ್ರ ನೀವು? ಹೆಚ್ಚು ಕಡಿಮೆ ನೆನೆನೂ ಬಂದಿದ್ದೀನಿ, ಇವತ್ತು ಬಂದಿದ್ದೀನಿ. ರೆಸ್ಪಾನ್ಸ್ ಮಾಡ್ತಾರ? ಏನು ರೆಸ್ಪಾನ್ಸ್? ಬರ್ದೆ ರೀಕನ್ಸಿಡರ್ ಆಗುತ್ತೆ, ಹೋಗಿ 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 ಅಂತಾರಲ್ಲ. ಯಾವಾಗ ರೀಕನ್ಸಿಡರ್ ಆಗುತ್ತೆ ಅಂತ ಹಬ್ಬ ಅವ್ರು ಕರೀತಿ ಸರ್. ಅವ್ರಿಗೆ ಕರೆದ್ಬಿಟ್ಟು ಮುಂದೆ ಮಾತಾಡಿಸಿ ಸರ್. ಅವ್ರಿಗೆ ಗುರುವಾರ ಬಂದು ಕೇಳಿದಕ್ಕೆ ಇನ್ನೊಂದು 3 ದಿನದಲ್ಲಿ ಬರ್ತದೆ ಅಂದ್ರು. ಭಾನುವಾರದ ಒಳಗಡೆ ಬರ್ತದೆ ಅಂದ್ರು. ಈಗ ನೋಡಿದ್ರೆ ಮೊನ್ನೆ ಮೆಸೇಜ್ ಬಂದೈತೆ ಈ ತರ ಅಂತ ಇದು ಮಾಡಿದ್ರಿ ಅಂತ. ನಾವ್ಯಾಕೆ ಮಾಡೋದ? ನಮಗ್ ಬೇಕಾದ್ರೆ ಸಿಲಿಂಡ್ರು ನಾವ್ಯಾಕೆ ಮಾಡ್ಕೊಳ್ಳೋದ ಅಲ್ವಾ? ನಾವು ಕೊಡ್ತೀವಿ ಈಗ ಅಂತಾರೆ, 12 ಕೊಡ್ತೀವಿ, ತಿರ್ಗಾ ನಿಮ್ಗೆ ವಾಪಸ್ ಬರ್ತದೆ ಹೋಗಿ ಅಂತಾರೆ. ಯಾವ ಗ್ಯಾರಂಟಿ? ಹಂಗೆ ಅದನ್ನ ಹೇಳ್ತಾ ಇಲ್ಲ ಗ್ಯಾರಂಟಿ. ಅದು ಬಂದಾಗ ನಾವು ಕಳಿಸ್ತೀವಿ. ಮೊದಲು ನಮ್ಗೆಲ್ಲ ಒಂದು 3 ದಿನ, ಒಂದು ವಾರದ ಒಳಗಡೆ ಬಂದ್ಬಿಡೋದು ಸರ್. ಲೇಟ್ ಅಂತ ಆಗ್ತಿಲ್ಲ. ಇವತ್ತು ಮಾಡಿದ್ರೆ 3-4 ದಿವಸ ಗ್ಯಾರಂಟಿ. ಇದು ಇಲ್ಲಿ ಸ್ಥಳೀಕರು ಯಾರು ಗ್ಯಾಸ್ ಗ್ರಾಹಕರು ಬಂದು ತಮ್ಮ ಅಳಲನ್ನ ತೋಡ್ಕೊಳ್ತಿರೋ ರೀತಿ ಇದು. ಆದ್ರೆ ಸರ್ಕಾರ ಹೇಳ್ತಾ ಇದೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ತಾ ಇದೆ. ಇದೀಗ ನಾವೀಗ ವ್ಯವಸ್ಥಾಪಕರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವೀಗ ಏನು ಲಿಟಲ್ ಗ್ಯಾಸ್ ವ್ಯವಸ್ಥಾಪಕರನ್ನ ಮಾತನಾಡಿಸುವಂತ ಪ್ರಯತ್ನ ಪಟ್ವಿ. ಆದ್ರೆ ವ್ಯವಸ್ಥಾಪಕರು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಚಂದ್ರಶೇಖರ್, ಮೈಸೂರು.